ದಾವಣಗೆರೆ ದಕ್ಷಿಣದಲ್ಲಿ ಗೆರೆ ದಾಟಿದವರಿಗೆ ಕಾಂಗ್ರೆಸ್ ಶಾಕ್. ಮುಸಲ್ಮಾನ ನಾಯಕರನ್ನ ಮುಲಾಜಿಲ್ಲದೆ ಕಿತ್ತು ಬಿಸಾಕಿದ ಕಾಂಗ್ರೆಸ್. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುಸಲ್ಮಾನ ಸಮುದಾಯದವರಿಗೆ ಟಿಕೆಟ್ ಕೇಳಿದ ಇಬ್ಬರು ಮುಸಲ್ಮಾನ ನಾಯಕರನ್ನ ಕಾಂಗ್ರೆಸ್ ಪಕ್ಷ ನಿರ್ದಯವಾಗಿ ಹೊಸಕಿ ಹಾಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ಎಂಎಲ್ಸಿ ನಜೀರ್ ಅಹಮದ್ ಅವರು ಅಧಿಕೃತವಾಗಿ ರಾಜೀನಾಮೆ ನೀಡುವ ಮೂಲಕ ಒಂದು ಉಪಚುನಾವಣೆ ಇಬ್ಬರು ಮುಸಲ್ಮಾನ ನಾಯಕರ ರಾಜಕೀಯ ಜೀವನಕ್ಕೆ ಚಪ್ಪಡಿ ಕಲ್ಲು ಹಾಕಿದೆ. ಈ ಮೊದಲು ಎಂಎಲ್ಸಿ ಮತ್ತು ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ನೀಡಿದರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನೀಡಿದ್ದ ಕಟ್ಟುನಿಟ್ಟಿನ ಸೂಚನೆ ಹಾಗೂ ಗಡುವಿನ ಬೆನ್ನಲ್ಲೇ ಇಬ್ಬರು ನಾಯಕರು ಮುಸಲ್ಮಾನ ಪರ ಹೋರಾಟದ ಶಸ್ತ್ರತ್ಯಾಗ ಮಾಡಿದ್ದಾರೆ. ಈ ಇಬ್ಬರೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ನೀಡಲೇಬೇಕು ಅಂತ ಆಗ್ರಹಿಸಿದ್ರು. ಆದರೆ ಕಾಂಗ್ರೆಸ್ ಮುಸಲ್ಮಾನರಿಗೆ ಟಿಕೆಟ್ ನಿರಾಕರಿಸಿತ್ತು. ಈ ಕಾರಣ ಇಟ್ಟುಕೊಂಡು ಈ ಇಬ್ಬರ ಸಹಿತ ಅನೇಕ ಮುಸಲ್ಮಾನ ನಾಯಕರು ಕಾಂಗ್ರೆಸ್ ಪರವಾಗಿ ಪ್ರಚಾರ ನಡೆಸಿರಲಿಲ್ಲ. ಮುಸಲ್ಮಾನ ನಾಯಕರಿಗೆ ರಾಜೀನಾಮೆ ನೀಡುವಂತೆ ಕಾಂಗ್ರೆಸ್ ಆಗ್ರಹಿಸಿರುವುದು, ಅವರು ರಾಜೀನಾಮೆ ನೀಡಿರುವುದು ಮುಸ್ಲಿಂ ಸಮುದಾಯವನ್ನ ಆಕ್ರೋಶಕ್ಕೆ ಒಳಪಡಿಸಿದೆ. ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ ಪಕ್ಷ ಯೂಸ್ ಅಂಡ್ ಥ್ರೋ ಪಾಲಿಸಿಯಲ್ಲಿ ನಡೆಸಿಕೊಳ್ತಾ ಇದೆ ಅಂತ ಮುಸಲ್ಮಾನ ಕಾಂಗ್ರೆಸ್ ಕಾರ್ಯಕರ್ತರು ಆಪಾದಿಸ್ತಾ ಇದ್ದಾರೆ.